ಯಾರು ಬಂದರು? ಓ, ಇದು ಟಿ ವಿಯವರು ಬಂದರು. ಹಾಂ, ನೀವು ಮಾತಾಡಬೇಕು. ಎಂತ ಮಾತಾಡೋದು? ಚಂದ ಮಾತಾಡಿದರೆ ಟಿ ವಿಯಲ್ಲಿ ಚಂದ ಬರ್ಬೋದು. ಹಾಂ, ಬೇಗ ಬೇಗ ಹೊರಟು ಹೋಗ್ಬೇಕು. ಹಾಂ ಹಾಂ, ಮನೆ ಬಂತು. ಡ್ರೈವರ್ ಅಣ್ಣ, ನೀವು ಇಲ್ಲೇ ಇರಿ, ನಾವು ಇಂಟರ್ವ್ಯೂ ಮಾಡಿ ಬರ್ತೇವೆ, ಆಯಿತಾ? ಅಣ್ಣ ಇದ್ದೀರಾ? ಯಾರು ಕಾಣೋದಿಲ್ಲ ಇಲ್ವಾ? ಹೇಗೆ ಬಂದದ್ದು ವೇಸ್ಟ್ ಆಯ್ತಾ ಹೇಗೆ? ಓ, ಬಂದ್ರಾ? ಬನ್ನಿ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಪುಟಾಣಿ ಟಿವಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾವೀಗ ಶ್ರೇಷ್ಠ ಸಮಾಜ ಸೇವಕರ ಮನೆಯಲ್ಲಿದ್ದೇವೆ. ಅವರು ಸಮಾಜ ಸೇವೆಯ ಬಗ್ಗೆ ಏನು ಹೇಳುತ್ತಾರೆ ಎಂದು ಕೇಳೋಣ, ಬನ್ನಿ. ಹೇಳಿ ಸರ್, ಸಮಾಜ ಸೇವೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಮಾತಾಡೋದಲ್ಲ, ಇದು ಬರ್ತದಲ್ಲ, ಚಂದ ಬರಬೇಕು. ಈಗ ಹೇಗೆ ಆಗಿದೆ ಅಂತ ಹೇಳಿದರೆ, ಈ ಜಗತ್ತಲ್ಲಿ ಎಲ್ಲ ಕಡೆಯೂ ಎಲ್ಲ ಜನರಿಗೂ ಹೆಸರು ಬೇಕು. ಕೆಲಸ ಮಾಡಲಿಕ್ಕೆ ಮಾತ್ರ ಆಗೋದಿಲ್ಲ. ಕೆಲಸ ಏನೋ ಮಾಡದಿದ್ರೂ ಕೂಡ ಇವರಿಗೆ ಹೆಸರು ಬೇಕು. ಸಮಾಜ ಸೇವೆ ಅಂದರೆ ಏನು? ಸಮಾಜಕ್ಕಾಗಿ ನಮ್ಮನ್ನು ನಾವು ಅರ್ಪಣೆ ಮಾಡಿಕೊಳ್ಳೋದು. ಆಗ ನಮಗೆ ಹೆಸರು ಏಕೆ? ಹೆಸರಿಗೆ ಸಾಯುವವರೆಲ್ಲ ನನ್ನನ್ನು ನೋಡಿ ಕಲಿಬೇಕು. ನಾನು ಮಾಡಿದ ಸಮಾಜ ಸೇವೆಗಳು ಎಷ್ಟು, ಲೆಕ್ಕ ಇಲ್ಲದಷ್ಟು ಮಾಡಿದ್ದೇನೆ. ಬರೀ ಬಂಡಲ ಅಂತ ಈ ಜನ. ನಿಮ್ಮ ಟಿವಿ ಅಂತ ಪುಟಾಣಿ ಟಿವಿ ಅಲ್ಲ, ಪುಟಾಣಿ ಟಿವಿಯ ವೀಕ್ಷಕರಿಗೆ ನಾನು ಹೇಳೋದು ಅಂತ ಹೇಳಿದರೆ, ನೀವು ಹೆಸರಿಗಾಗಿ ಕೆಲಸ ಮಾಡಬೇಡಿ, ಸಮಾಜಕ್ಕಾಗಿ ಕೆಲಸ ಮಾಡಿ, ಆಯ್ತಾ? ಎಂತ ಸಾವು ಮರಿ ಜನ. ನಾವು ಹೋಗೋಣ. ಹೊರಟದನ ಆಯ್ತಾ? ಶೂಟಿಂಗ್ ಆಯ್ತಾ? ನನ್ನ ಹೆಸರು ಹಾಕಲಿಕ್ಕೆ ಮರಿಬೇಡಿ. ಅದು ಮೊನ್ನೆ ಒಂದು ಟಿ ವಿಯವರು ಕೂಡ ನನ್ನ ಹೆಸರು ಹಾಕಲೇ ಇಲ್ಲ. ಮತ್ತೆ ಹಾಗೆ ಮಾಡಬೇಡಿ, ಹೆಸರು ಇನಿಷಿಯಲ್ ಎಲ್ಲ ಸರಿ ಬನ್ನಿಗೆ, ಆಯ್ತಾ? ಹೆಸರಿಗೆ ಸಾಯ್ತದೆ ಈ ಜನ. ನಾಡಿದ್ದು ದೊಡ್ಡ ಬ್ಯಾನರ. ಮಕ್ಕಳಿಗೆ ಏನು ಕೊಡ್ಲಿಲ್ಲ ಅಂತ ಬೇಸರ ಆಯ್ತಾ ಅಂತ. ಈಗ ನೀರು ಕುಡ್ಕೊಂಡಿದ್ವಿ, ಆಯ್ತಾ? ಏ